ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುಮನಾ ಆರ್ ಹೆರಳೆ ಅವರಿಂದ ಕಥಾಗುಚ್ಛ, ಸ್ವರಚಿತ ಕಥೆಗಳ ಪ್ರಸ್ತುತಿ. ಕಥೆಯ ಶೀರ್ಷಿಕೆ ಗೂಡಿನಿಂದ ಬಾನಿಗೆ. ಮುಂಬಯಿಯ ಬಾಂದ್ರಾದಿಂದ ಹೊರಟ ಎಕ್ಸ್‌ಪ್ರೆಸ್ ರೈಲು ಮಂಗಳೂರಿನೆಡೆಗೆ ಧಾವಿಸುತ್ತಿತ್ತು. ಹೊರಗಿನ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ ರಾಗಿಣಿಯ ಮನಸ್ಸು ಅದಕ್ಕಿಂತಲೂ ವೇಗವಾಗಿ ಓಡುತ್ತಿತ್ತು. ಹಾದಿಯುದ್ದಕ್ಕೂ ಅಲ್ಲಲ್ಲಿ ಪಟಪಟಿಸುತ್ತಿದ್ದ ತಿರಂಗಾ ಧ್ವಜವನ್ನು ಕಂಡು ಮುದಗೊಂಡಳು. ಓ, ಇವತ್ತು ಆಗಸ್ಟ್ 15, ಸ್ವಾತಂತ್ರ್ಯ ದಿನಾಚರಣೆ ಅಲ್ವೇ? ಆ ಸ್ವಾತಂತ್ರ್ಯ ಅನ್ನುವ ಪದವೇ ನನ್ನ ಬದುಕಿನ ಅರ್ಥಕೋಶದಲ್ಲಿ ಮಾಯವಾಗಿ ಎಷ್ಟೋ ಸಮಯವೇ ಆಗಿ ಹೋಯ್ತಲ್ಲ ಎಂದು ಯೋಚಿಸುತ್ತಿದ್ದವಳ ಮನಸ್ಸು ಬದುಕ ಹೊತ್ತಗೆಯ ಮೊದಲ ಪುಟಗಳನ್ನು ಮಗುಚಿ ಹಾಕತೊಡಗಿತ್ತು. ಆಹಾ, ಆ ಬಾಲ್ಯದ ದಿನಗಳು ಅದೆಷ್ಟು ಚೇತೋಹಾರಿಯಾಗಿದ್ದವು! ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದ ನನಗೆ ಏನೂ ಕೊರತೆ ಕಾಣದಂತೆ ಮುಚ್ಚಟೆಯಿಂದ ಬೆಳೆಸಿದ್ದರಲ್ಲ. ಜೀವನ ಅಂದರೆ ಹೀಗೇ ಖುಷಿ ಖುಷಿಯಾಗಿ ಇರುವುದೇನೋ ಎಂದುಕೊಂಡಿದ್ದ ನನ್ನ ಮುಗ್ಧ ಮನಸ್ಸಿಗೆ ನಾಳಿನ ಯೋಚನೆಯೇ ಇರಲಿಲ್ಲ. ಅಂದು ಸ್ವಾತಂತ್ರ್ಯದ ಅರ್ಥ ಗೊತ್ತಿರದ ಮುಗ್ಧತೆ ಇತ್ತು. ಆದರೂ ಸ್ವಾತಂತ್ರ್ಯ ದಿನಾಚರಣೆಯೆಂದು ಬೆಳಿಗ್ಗೆ ಸಂಭ್ರಮದಿಂದ ಬೇಗನೆ ಏಳುತ್ತಿದ್ದೆ. ಎಲ್ಲರಿಗಿಂತ ಹೆಚ್ಚು ಹೂಗಳನ್ನು ತೆಗೆದುಕೊಂಡು ಹೋಗಿ ಅಧ್ಯಾಪಕರಿಂದ ಮೆಚ್ಚುಗೆಯ ಮಾತು ಕೇಳಬೇಕೆಂಬಾಸೆಯಲ್ಲಿ ಒಂದಿಷ್ಟು ಹೂಗಳನ್ನು ಬಿಡಿಸಿಕೊಂಡು ಶಾಲೆಗೆ ಹೋಗುತ್ತಿದ್ದೆ. ಭಾರತದ ರಾಷ್ಟ್ರಧ್ವಜದಲ್ಲಿ ನಾವೆಲ್ಲ ತಂದ ಹೂವುಗಳನ್ನು ಸುತ್ತಿಟ್ಟು ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಕಟ್ಟಿ ಇಡುತ್ತಿದ್ದರು ಗುರುಗಳು. ವಿಜಯೀ ವಿಶ್ವ ತಿರಂಗಾ ಪ್ಯಾರ ಎಂದು ರಾಗವಾಗಿ ಹಾಡುತ್ತಿದ್ದೆವು. ನಂತರ ಮುಖ್ಯೋಪಾಧ್ಯಾಯರು ಧ್ವಜಾರೋಹಣ ಮಾಡಿದಾಗ ಆ ಹೂಗಳು ಮೇಲಿಂದ ತೇಲುತ್ತಾ ಬಂದು ನೆಲವನ್ನಪ್ಪುವಾಗ ನನ್ನ ಸಂತಸ ಮುಗಿಲು ಮುಟ್ಟಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಿದ್ದೆ. ನಂತರ ಅಲ್ಲಿ ಹಂಚಿದ ಸಿಹಿಯನ್ನು ಮನೆಗೆ ತಂದು ಅಮ್ಮನಿಗೂ ಕೊಟ್ಟು ತಿಂದ ಆ ಸವಿ ನೆನಪು ಅದೆಷ್ಟು ಹಸಿರಾಗಿದೆ ಈಗಲೂ. ಎಷ್ಟು ಬೇಗ ಆ ಕಾಲ ಉರುಳಿತೋ ತಿಳಿಯಲೇ ಇಲ್ಲ. ಕಾಲೇಜು ಮುಗಿಯುತ್ತಿದ್ದಂತೆ ಮದುವೆಯ ಕಲ್ಪನೆಯೂ ಇರದ ಎಳಸುತನ ಇನ್ನೂ ಇದ್ದಾಗಲೇ ದಳ್ಳಾಳಿ ಕೃಷ್ಣ ಭಟ್ಟರು ನಂಟಸ್ತಿಗೆ ತಂದೇ ಬಿಟ್ಟಿದ್ದರು. ನೋಡಿ ಶಾನುಭಾಗರೆ, ನೀವು ಹುಡುಕಿಕೊಂಡು ಹೋದರೂ ಇಂಥ ಸಂಬಂಧ ಸಿಗಲಿಕ್ಕಿಲ್ಲ. ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದಿಸುವ ಇಂಜಿನಿಯರ್ ಹುಡುಗ, ಒಳ್ಳೆಯ ಮನೆತನ. ನಿಮ್ಮ ರಾಗಿಣಿಗೆ ಯಾವುದೂ ಕೊರತೆ ಇರದಂತೆ ನೋಡಿಕೊಳ್ತಾರೆ. ಮಗಳ ಚಿಂತೆಯೇ ಬೇಡ ನಿಮಗಿನ್ನು. ಅವರು ಯಾವುದೋ ಸಮಾರಂಭವೊಂದರಲ್ಲಿ ರಾಗಿಣಿಯನ್ನು ನೋಡಿ ತುಂಬಾ ಹಿಡಿಸಿ ನನ್ನಲ್ಲಿ ವಿಚಾರಿಸಿದ್ರು. ನಾನು ಮುಂದುವರಿಯಬಹುದು, ಒಳ್ಳೆ ಹುಡುಗಿ ಅಂತ ಹೇಳಿದ್ದೇನೆ ಎಂದೆಲ್ಲ ವರ್ಣಿಸಿದಾಗ ಹೆಣ್ಣು ಹೆತ್ತವರು ಶರಣಾಗಿದ್ದರು. ಒಮ್ಮೆ ಅವರ ಮನೆಗೆ ಹೋಗಿ ಬಂದ ಅಪ್ಪ ಅಮ್ಮ ಆ ಅರಮನೆಯಂಥ ಮನೆ, ಹಡಗಿನಂಥ ಕಾರು ಕಂಡು ಮರುಳಾಗಿ ಬಿಟ್ಟಿದ್ದರು. ಹುಡುಗನ ಫೋಟೋ ತೋರಿಸಿದರು. ನಾನಾದರೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಮಾನಸಿಕವಾಗಿ ಬೆಳೆದಿರಲೂ ಇಲ್ಲ. ನೋಡು ಪುಟ್ಟಿ, ಇಂಥ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಹುಡುಗ ಸಿನಿಮಾ ಹೀರೋ ಥರ ಇದ್ದಾನೆ. ಅತ್ತೆ ಮಾವನೊಂದಿಗೆ ಸದ್ಯಕ್ಕಂತೂ ಇರಬೇಕಾಗಿಲ್ಲ. ಒಂದಷ್ಟು ವರ್ಷ ರೋಹನ್ ಜೊತೆ ಮುಂಬೈಯಲ್ಲಿ ಖುಷಿಯಾಗಿ ಇದ್ದು ಬರಬಹುದು. ಸುಮ್ಮನೆ ತಲೆಯಾಡಿಸಿದೆ. ಆಗೀಗ ಫೋನಿನಲ್ಲಿ ರೋಹನ್ ಸಂಗಡ ಮಾತನಾಡಿದ್ದೆಷ್ಟೋ ಅಷ್ಟೇ. 2 ತಿಂಗಳಲ್ಲಿ ಬಂದಿದ್ದ ರೋಹನ್ ಜೊತೆಗೆ ಸಂಭ್ರಮದಿಂದ ಮದುವೆಯೂ ನಡೆದು ಹೋಗಿತ್ತು. ನನ್ನ ಅದೃಷ್ಟಕ್ಕೆ ಕರುಬಿದವರೆಷ್ಟೋ ಮಂದಿ. ಮದುವೆಯಾದ ವಾರಕ್ಕೆ ಅವನೊಂದಿಗೆ ಮುಂಬೈ ಎಂಬ ಮಾಯಾನಗರಿಗೆ ಕಾಲಿಟ್ಟಿದ್ದೆ. ಸಣ್ಣ ಊರಿನಿಂದ ಬಂದ ನನಗೆ ಮೊದಲು ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತಾಗಿತ್ತು. ರಾಣಿ, ಗಿಣಿ, ರಾಗಿಣಿ ಎಂದು ಕರೆಯುತ್ತಾ ಮುದ್ದುಗರೆಯುವ ಮೋಡಿಗೆ ಮನಸೋತು ಭಯವನ್ನು ಮರೆತಿದ್ದೆ. ಬಂದ 2 ದಿನಕ್ಕೆ ಆಫೀಸಿಗೆ ಹೋಗಲು ಪ್ರಾರಂಭಿಸಿದ್ದ ರೋಹನ್, ನೋಡು ರಾಣಿ, ಈ ಸ್ಥಳ ನಿನಗೆ ಹೊಸತು. ಹೊರಗಂತೂ ಹೋಗಲಾಗದು. ಇನ್ನು ಮನೆ ಬಾಗಿಲಿಗೆ ಸೇಲ್ಸ್ಮನ್ ಅವರು ಇವರು ಎಂತೆಂಥ ಜನ ಬರ್ತಾರೋ, ಯಾರನ್ನೂ ನಂಬಲಾಗದು. ಆದ್ದರಿಂದ ನಾನು ಹೊರಗಿನಿಂದ ಲಾಕ್ ಮಾಡಿಕೊಂಡು ಹೋಗ್ತೇನೆ. ಆಗ ಮನೆಯಲ್ಲಿ ಯಾರಿಲ್ಲ ಅಂದುಕೊಂಡು ಯಾರೂ ಬರಲ್ಲ, ಆಯ್ತಾ ಎಂದಾಗ ಮುಗ್ಧಳಂತೆ ತಲೆಯಾಡಿಸಿದೆ. ಅಂದು ಮೊದಲ ಬಾರಿಗೆ ನನ್ನ ಸ್ವಾತಂತ್ರ್ಯ ಹರಣವಾದದ್ದು ಮನಸ್ಸಿಗೆ ಬಂದಿರಲಿಲ್ಲ. ಮನೆ ಕೆಲಸ ಎಲ್ಲ ಮುಗಿದ ನಂತರ ಒಳಗೇ ಬೇಸರವಾಗಿ ಕಿಟಕಿಯಿಂದ ಓಡಾಡುವ ಜನರನ್ನು ನೋಡುತ್ತಿದ್ದೆ. ಚಿನ್ನದ ಪಂಜರದಲ್ಲಿದ್ದರೂ ಗಿಣಿಯ ಸಂತೋಷವಿರುವುದು ವಿಶಾಲಾಗಸದಲ್ಲಿ ಹಾರಾಡುವಾಗಲೇ ಅಲ್ಲವೇ? ಒಂದು ದಿನ ಮನೆಗೆ ಬಂದವನೇ, ನೋಡು, ಇನ್ಮುಂದೆ ಕಿಟಕಿಯಲ್ಲಿ ನಿಲ್ಲಬೇಡ, ನಿನ್ನನ್ನು ಒಳಗಿಟ್ಟು ಲಾಕ್ ಮಾಡ್ತೇನೆಂದು ಯಾರಿಗಾದರೂ ಗೊತ್ತಾದರೆ ನನ್ನ ಮರ್ಯಾದೆಯ ಗತಿಯೇನು ಹೇಳು ಅಂದಿದ್ದ. ಸುಮ್ಮನೆ ತಲೆಬಾಗಿಸಿದ್ದೆ.
ನನ್ನ ಸ್ವಾತಂತ್ರ್ಯ ಮತ್ತೊಮ್ಮೆ ಹರಣಗೊಂಡಿತ್ತು. ಆದರೂ ಮೌನವಾಗಿ ನುಂಗಿಕೊಂಡವಳು ತುಟಿಪಿಟಕ್ಕೆಂದಿರಲಿಲ್ಲ. ಇನ್ನೊಂದಿಷ್ಟು ದಿನಗಳು ಹೀಗೇ ಕಳೆದವು. ಹೆತ್ತವರಲ್ಲಿ ಹೇಳಿಕೊಂಡು ಅವರನ್ನೇಕೆ ಬೇಸರಗೊಳಿಸಲಿ ಎಂದು ಅವರಿಗೆ ಈ ವಿಷಯ ತಿಳಿಯದಂತೆ ಜಾಗ್ರತೆಯಿಂದಿದ್ದೆ. ಎಲ್ಲಿಗೂ ರೋಹನ್ ಕರೆದೊಯ್ಯದಿದ್ದರೂ ಇವತ್ತು ಗೇಟ್ವೇ ಆಫ್ ಇಂಡಿಯಾಗೆ ಹೋಗಿದ್ವಿ, ಇವತ್ತು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿದ್ವಿ ಎಂದೆಲ್ಲ ಸುಳ್ಳೇ ಹೇಳುತ್ತಿದ್ದೆ ಅವರ ಸಮಾಧಾನಕ್ಕಾಗಿ. ಹೊರಗೆ ಹೋಗುವ ಮಾತೆತ್ತಿದರೆ, ಹೊರಗೇನಿದೆ, ನಿನಗೇನು ಕಡಿಮೆಯಾಗಿದೆ ಮನೆಯಲ್ಲಿ ಎಂದಾಗ ವಿಷಾದ ಕಾಡುವ ಮನಸ್ಸಿಗೆ ಅದೆಂಥೂ ಸಮಾಧಾನ ಹೇಳಬಹುದಿತ್ತು. ಹೀಗೆ ಯಾಂತ್ರಿಕವಾಗಿ ಜೀವನ ಕಳೆಯುತ್ತಿತ್ತು. ಒಮ್ಮೆ ಕಿಟಕಿಯಲ್ಲಿ ನಿಂತಾಗಲೇ ಬೀಗ ತೆಗೆದು ಒಳಬಂದವನು ಹೀನಾಮಾನವಾಗಿ ವೇಶ್ಯೆಗೆ ಹೋಲಿಸಿ ಬೈದು ಭಂಗಿಸಿದ ನಂತರ ಕಿಟಕಿಯಲ್ಲಿ ನಿಲ್ಲಲು ಭಯಪಡುತ್ತಿದ್ದೆ. ಎಷ್ಟೆಂದು ಒರೆಸಿದ್ದೇ ಒರೆಸಿ ತೊಳೆದದ್ದೇ ತೊಳೆಯಲಿ, ಉಸಿರು ಕಟ್ಟುತ್ತಿತ್ತು. ಏನೋ ಒಂದು ನೆಪ ಹೂಡಿ ನನ್ನ ಮೊಬೈಲ್ ತೆಗೆದುಕೊಂಡು ಹೋದವನು ಮತ್ತೆ ನನಗೆ ಕೊಟ್ಟಿರಲಿಲ್ಲ. ಅಮ್ಮನೊಂದಿಗೆ ಮಾತನಾಡುವ ಆಸೆ ಆಗುತ್ತಿತ್ತು. ಏನಿದೆ ಮಾತಾಡ್ಲಿಕ್ಕೆ, ನಾನೇ ನಿನ್ನೆ ಫೋನ್ ಮಾಡಿದ್ದೆ, ಅವರೆಲ್ಲರೂ ಚೆನ್ನಾಗಿದ್ದಾರೆ, ನೀನೂ ಚೆನ್ನಾಗಿದ್ದಿ ಎಂದು ಹೇಳಿದ್ದೇನೆ ಅವರಿಗೆ ಎಂದಾಗ ಒಳಗೆ ಪ್ರೆಷರ್ ತುಂಬಿಕೊಂಡ ಕುಕ್ಕರ್ ಒಮ್ಮೆಗೆ ಸಿಡಿದಂತೆ ಸಿಡಿದಿದ್ದೆ. ಒಂದೊಮ್ಮೆ ಪ್ರೀತಿಯಿಂದ ಕೆನ್ನೆ ಸವರುತ್ತಿದ್ದ ಅವನ ಕೈ ಇಂದು ಅಲ್ಲಿ ಬೆರಳಚ್ಚು ಮೂಡಿಸಿತ್ತು. ಅಂದಿನಿಂದ ಅವನೆಡೆಗೆ ಗಂಡನೆಂಬ ಭಾವವಳಿದು ಅಸಹ್ಯ ಮೂಡಿತ್ತು. ದೈಹಿಕ ಹಲ್ಲೆಯನ್ನು ತಪ್ಪಿಸಿಕೊಳ್ಳಲು ವಿಧೇಯತೆ ತೋರಿದರೂ ಹೊರ ಪ್ರಪಂಚಕ್ಕೆ ಜಿಗಿಯುವ ಚಡಪಡಿಕೆಯಿಂದ ಉದ್ವಿಗ್ನಳಾಗುತ್ತಿದ್ದೆ. ಮದುವೆಯ ನಿರ್ಧಾರದಲ್ಲಿ ನಾನೆಲ್ಲಿ ತಪ್ಪಿದೆ ಎಂದು ನನ್ನನ್ನೇ ನಾನು ಪದೇ ಪದೇ ಪ್ರಶ್ನಿಸಿಕೊಳ್ಳುತ್ತಿದ್ದರೂ ಉತ್ತರವೆಂಬುದು ಮರೀಚಿಕೆಯಾಗಿತ್ತು. ಒಂದು ದಿನ ಕಪಾಟು ಸ್ವಚ್ಛಗೊಳಿಸುತ್ತಿದ್ದಾಗ ಕೀಯೊಂದನ್ನು ಕಂಡೆ. ನೋಡೋಣ ಎಂದು ಮುಂಬಾಗಿಲು ತೆರೆಯಲತ್ನಿಸಿದಾಗ ಅಚ್ಚರಿಯೆಂಬಂತೆ ಅದು ತೆರೆದುಕೊಂಡಿತ್ತು. ಡೂಪ್ಲಿಕೇಟ್ ಕೀಯನ್ನು ಬಚ್ಚಿಡಲು ರೋಹನ್ ಮರೆತದ್ದು ನನಗೆ ವರವಾಯಿತು. ಇನ್ನೊಂದು ಕೀ ಇರುವ ವಿಷಯ ತಿಳಿಯದವಳಂತೆ ಸುಮ್ಮನೆ ಇದ್ದೆ. ಮರುದಿನ ರೋಹನ್ ಆಫೀಸಿಗೆ ಹೋದೊಡನೆ ಬಾಗಿಲು ತೆರೆದು ಹೊರಬಂದು ಕಿಟಕಿಯಿಂದ ಒಂದೆರಡು ಬಾರಿ ಸ್ನೇಹದ ನಗೆ ಬೀರಿದ್ದ ಪಕ್ಕದ ಮನೆಯ ಆಂಟಿಯಲ್ಲಿಗೆ ಹೋಗಿ ಹರುಕು ಮುರುಕು ಹಿಂದಿಯಲ್ಲಿ ನನ್ನ ಪರಿಸ್ಥಿತಿ ವಿವರಿಸಿದಾಗ ಅನುಕಂಪ ಸೂಚಿಸಿ ತಲೆ ಸವರಿ ಅವರ ಮೊಬೈಲ್ ಇತ್ತರು. ಅಮ್ಮನಿಗೆ ಫೋನ್ ಮಾಡಿ ಹಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಸಂಕಟವನ್ನು ತೋಡಿಕೊಂಡೆ. ಅಳು ತಡೆದುಕೊಳ್ಳುತ್ತಾ ಅಮ್ಮ ಧೈರ್ಯ ತುಂಬಿದ್ದಳು. ಪ್ರತಿ ಬಾರಿ ರೋಹನ್ ತಾನೇ ಮಾತನಾಡಿದಾಗ ನನಗೂ ಸಂಶಯ ಮೂಡಿತ್ತು ಮಗಳೇ. ಕೇಳಿದರೆ ದಿನಕ್ಕೊಂದು ನೆಪ ಹೇಳುತ್ತಿದ್ದ. ಇರಲಿ ಬಿಡು, ನಾಳೆ ಇದೇ ಸಮಯದಲ್ಲಿ ಫೋನ್ ಮಾಡ್ತೇನೆ ಪುಟ್ಟಿ, ನೀನೇನೂ ಭಯಪಡಬೇಡ ಎಂದಳು. ಆಂಟಿಗೆ ಮೊಬೈಲ್ ಮರಳಿಸಿ ಧನ್ಯವಾದಗಳನ್ನು ಹೇಳಿ ಮನೆಗೆ ಬಂದು ಲಾಕ್ ಮಾಡಿಕೊಂಡು ಪತ್ರಿಕೆಯೊಂದನ್ನು ಹಿಡಿದುಕೊಂಡು ಕುಳಿತೆ. ಕೀಯನ್ನು ಭದ್ರವಾಗಿ ದಿಂಬಿನಡಿ ಇಟ್ಟುಕೊಂಡು ಮಲಗಿ ರಾತ್ರಿ ಎಚ್ಚರಾದಾಗಲೆಲ್ಲ ಮುಟ್ಟಿ ಮುಟ್ಟಿ ನೋಡುತ್ತಿದ್ದೆ. ಮರುದಿನ ಬೆಳಿಗ್ಗೆ ಮತ್ತೊಮ್ಮೆ ಆಂಟಿಯ ಮನೆಗೆ ಹೋದಾಗ ಅಮ್ಮನ ಫೋನ್ ಅವರ ಮೊಬೈಲ್ಗೆ ಬಂದಿತು. ಮಾತನಾಡಿದ್ದು ಲಾ ಪ್ರಾಕ್ಟೀಸ್ ಮಾಡುತ್ತಿದ್ದ ಗೆಳತಿ ಸಿರಿ. ಏನೇ ರಾಗಿಣಿ, ಇಷ್ಟೆಲ್ಲ ಕಷ್ಟ ಅನುಭವಿಸುವಾಗ ನಮ್ಮದೆಲ್ಲ ನೆನಪಾಗಲಿಲ್ವಾ ನಿನಗೆ? ಈಗೇಕೆ ಹೇಳಿದೆ ಎಂದೆಲ್ಲ ಮೊದಲು ಒಂದೇ ಸಮನೆ ಬೈದಳು. ಕೇಳು ಸಿರಿ, ನಿಧಾನವಾಗಿ ಎಲ್ಲ ಸರಿಹೋಗಬಹುದೆಂದು ಕಾದೆ ಕಣೆ. ಅಪ್ಪ ಅಮ್ಮನ ಮರ್ಯಾದೆಯ ಪ್ರಶ್ನೆ ಕೂಡ ಆಗಿತ್ತಲ್ಲ ಎಂದಾಗ ಕೋಪಗೊಂಡಳು. ಏನು ಮರ್ಯಾದೆಯ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅವರು ಸಹಿಸ್ಕೋತಾರೇನೆ? ಇರಲಿ, ಈಗಲಾದರೂ ಹೇಳಿದೆಯಲ್ಲ. ನೋಡು, ರೋಹನ್ ವರ್ತನೆ ನೋಡಿದರೆ ಅವನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನಿಸ್ತಿದೆ. ಅವನು ಮನಃಶಾಸ್ತ್ರಜ್ಞರಲ್ಲಿ ಕೌನ್ಸಿಲಿಂಗ್ ತಗೋಬೇಕು ಮೊದಲು. ನೀನಿನ್ನೂ ಹಿಂಸೆ ತಡೆದುಕೊಂಡು ಅಲ್ಲಿ ಉಳಿಯುವ ಅಗತ್ಯವಿಲ್ಲ. ನನ್ನ ಫ್ರೆಂಡ್ ವೈದೇಹಿ ಮುಂಬೈನಲ್ಲಿದ್ದಾಳೆ. ಅವಳಿಗೆ ವಿಷಯ ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಬ್ಯಾಗ್ ರೆಡಿ ಮಾಡಿ ಇಟ್ಟುಕೋ. ಆಕೆ ನಿನ್ನನ್ನು ಊರಿಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತಾಳೆ ಎಂದಾಗ ಸಮಾಧಾನದಿಂದ ಮನೆಗೆ ಬಂದಿದ್ದೆ. ರೋಹನ್ಗೆ ಯಾವ ಸಂಶಯವೂ ಬರದಂತೆ ಸಿದ್ಧತೆಗಳನ್ನು ನಡೆಸಿದ್ದೆ. ಬೆಳಿಗ್ಗೆ ಅವನು ಮಾಮೂಲಿಯಂತೆ ಬೀಗ ಜಡಿದು ಹೊರಗೆ ಹೊರಟೊಡನೆ ದೇವರಿಗೆ ನಮಸ್ಕರಿಸಿ ಸಿದ್ಧಳಾದೆ. ಗೂಡಿನಿಂದ ಸ್ವಚ್ಛಂದವಾಗಿ ಬಾನಿಗೆ ಹಾರುವ ಹಕ್ಕಿಯ ನೆರಳನ್ನೂ ಕೂಡ ಸೋಕದಿರಿ. ಖೈದಿಯಂತೆ ಬದುಕುವ ಇಚ್ಛೆ ನನಗಿಲ್ಲ. ಹೊರಗಿನ ಪ್ರಪಂಚಕ್ಕೆ ಮರಳುತ್ತಿದ್ದೇನೆ ಎಂದು ಕಾಗದವೊಂದನ್ನು ಬರೆದಿಟ್ಟು ಬ್ಯಾಗ್ ಹೆಗಲಿಗೇರಿಸಿ ಹೊರಬಂದೆ. ಸರಿಯಾದ ಸಮಯಕ್ಕೆ ಸಿರಿಯ ಗೆಳತಿ ವೈದೇಹಿ ಪತಿಯೊಂದಿಗೆ ಬಂದಿದ್ದಳು. ಕುಂಕುಮ ತಾಂಬೂಲ ಕೊಟ್ಟು ಹರಸಿದ ಆಂಟಿಗೆ ನಮಸ್ಕರಿಸಿ ವೈದೇಹಿಯೊಂದಿಗೆ ಹೊರಟಿದ್ದೆ. ಅವಳ ಮನೆಯಲ್ಲೇ ಮಧ್ಯಾಹ್ನ ಊಟ ಹಾಕಿ ಒಂದಿಷ್ಟು ಕಿವಿಮಾತುಗಳನ್ನು ಹೇಳಿದಳು. ಈ ಛಾತಿಯನ್ನು ಮೊದಲೇ ತೋರಿಸದೆ ಇಷ್ಟು ದಿನ ಏಕೆ ಸಹಿಸಿದೆ ಎಂದವಳ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿರಲಿಲ್ಲ. ದಂಪತಿಗಳು ರೈಲ್ವೆ ಸ್ಟೇಷನ್ಗೆ ಕರೆತಂದು ಮಂಗಳೂರಿಗೆ ಹೋಗುವ ರೈಲು ಹತ್ತಿಸಿ ಕೈಬೀಸಿ ಕಳಿಸಿದರು.
ಹನಿಗಣ್ಣಾಗಿ ಅವರು ಕಾಣಿಸುವ ತನಕವೂ ಕೈಯಾಡಿಸಿದೆ. ಇವರಿಬ್ಬರು ನೆರೆಮನೆಯ ಆಂಟಿ ಎಲ್ಲರೂ ಯಾವ ಜನ್ಮದ ಬಂಧುಗಳೋ ಎಂದು ಮನ ಮಿಡಿಯುತ್ತಿತ್ತು. ಎದೆ ಹಗುರಾದಂತಾಗಿ ರೈಲಿನ ಸದ್ದಿಗೆ ಜೊಂಪು ಹತ್ತತೊಡಗಿದಾಗ ಇದಲ್ಲವೇ ನಿಜವಾದ ಸ್ವಾತಂತ್ರ್ಯ ಎಂದು ಹಕ್ಕಿಯಂತೆ ಹಾರುತ್ತಿದ್ದ ಮನಸ್ಸು ಪಿಸುಗುಟ್ಟಿತು. ಕತೆಯ ಶೀರ್ಷಿಕೆ ಸ್ಥಿತ್ಯಂತರ. ಗೌರಿ ಬಾ ಎಂದು ಯಾರೋ ಒಬ್ಬಳು ತಾಯಿ ತನ್ನ ಮಗಳನ್ನು ಕರೆಯುವುದು ಕಿವಿಯ ಮೇಲೆ ಬಿದ್ದೊಡನೆ ಯಾವುದೋ ಯೋಚನೆಯಲ್ಲಿ ನಡೆದು ಹೋಗುತ್ತಿದ್ದ ಶಾಂತಲ ಥಟ್ಟನೆ ದಾರಿಯಲ್ಲೇ ನಿಂತುಬಿಟ್ಟಳು. ಮನಸ್ಸು ಬಹಳ ಹಿಂದೆ ಬಾಲ್ಯಕ್ಕೆ ಹೋಗಿಬಿಟ್ಟಿತ್ತು. ಗಾವೋ ವಿಶ್ವಸ್ಯ ಮಾತರಃ ಎಂದು ಅಪ್ಪಯ್ಯ ಯಾವಾಗಲೂ ಹೇಳುತ್ತಿದ್ದರು. ತಾಯಿಯಾದವಳು ಮಗುವಿಗೆ ಚಿಕ್ಕಂದಿನಲ್ಲಿ ಮಾತ್ರ ಹಾಲುಣಿಸಿದ್ದರೆ ಗೋವು ಕೊನೆತನಕ ನಮಗೆ ತನ್ನ ಅಮೃತ ಸಮಾನವಾದ ಹಾಲುಣಿಸಿ ಪೋಷಿಸುತ್ತಾಳೆ. ಅಂತಹ ತಾಯಿಯನ್ನು ಕೊನೆತನಕ ನಾವು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಅಂತೆಯೇ ಅವರಿಗೆ ಹಸುಗಳ ಕುರಿತು ಅತಿಯಾದ ಮಮತೆ ಇತ್ತು. ಅವರು ಬೆಳಿಗ್ಗೆ ಎದ್ದದ್ದು ತಿಳಿದೊಡನೆಯೇ ಹಸುಗಳೆಲ್ಲ ಎದ್ದು ಬಿಡುತ್ತಿದ್ದವಲ್ಲ, ಇವರು ಮೊದಲು ಹೋಗಿ ಅವುಗಳ ತಲೆಪೂಸಿ ಹುಲ್ಲು ಹಾಕಿ ಬಂದೇ ಮುಂದಿನ ಕೆಲಸ ಮಾಡುತ್ತಿದ್ದರು. ಕೆಂಪಿ ಎನ್ನುವ ಕೈಲು ಜಾತಿಯ ದನ ಹೆಂಗಸರಿಗಲ್ಲದೆ ಯಾರಿಗೂ ಹಾಲು ಕರೆಯಲು ಬಿಡುತ್ತಿರಲಿಲ್ಲ. ಒಮ್ಮೆ ಅಜ್ಜನ ಶ್ರಾದ್ದಕ್ಕೆಂದು ಅಮ್ಮ ತವರಿಗೆ ಹೋದವಳು ಸಂಜೆ ಬಾರದಿದ್ದಾಗ ಅಪ್ಪಯ್ಯ ಅಮ್ಮನ ಸೀರೆಯನ್ನುಟ್ಟುಕೊಂಡು ನನ್ನನ್ನು ಕೆಂಪಿಯ ತಲೆ ಸವರುತ್ತಾ ಮುಂದೆ ನಿಲ್ಲಲು ಹೇಳಿ ಹಾಲು ಕರೆದದ್ದು ನೆನಪಿಸಿಕೊಂಡು ಈಗಲೂ ತುಟಿಯ ಮೇಲೆ ನಗೆ ಮೂಡುತ್ತದೆ. ಆಗಾಗ ಶಾಂತಲೆಗೂ ಹೊತ್ತಿಗೆ ಬೂಸ ಹುಲ್ಲು ಹಾಕುವ ಕೆಲಸ ಸರದಿಯಂತೆ ಬರುತ್ತಿತ್ತು. ಸಮಯವಿದ್ದಾಗಲೆಲ್ಲ ಸಗಣಿ ತೆಗೆದು ಹಟ್ಟಿ ಚೊಕ್ಕಟವಾಗಿಡಲು ಹೇಸಿಗೆಯೇನೂ ಅವಳಿಗಿರಲಿಲ್ಲ. ಈಗಿನ ಕಾಲದ ಮಕ್ಕಳು ಸೆಗಣಿ ಮುಟ್ಟಿಯಾರೆ, ವಾಸನೆಯೆಂದು ಮೂಗು ಮುಚ್ಚಿ ಓಡಿಯಾರು ಎಂದು ಮನದಲ್ಲೇ ನಕ್ಕಳು. ಗೋಪೂಜೆಯಂತೂ ಮಕ್ಕಳೆಲ್ಲ ಬಹುದಿನಗಳಿಂದ ಕಾಯುತ್ತಾ ಕೂರುವ ಹಬ್ಬವಾಗಿತ್ತು. ಇದ್ದ ಹೂವೆಲ್ಲ ಕಟ್ಟಿ ಮಾಲೆ ಮಾಡಿ ರಾಸುಗಳ ಕೊರಳಿಗೆ ಹಾಕುತ್ತಿದ್ದರು ಅಪ್ಪಯ್ಯ. ಕೆರೆಯಲ್ಲಿ ಅರಳಿದ ಪುಟ್ಟ ತಾವರೆಯಂತಹ ಕೋಳೆ ಹೂಗಳನ್ನು ತರುತ್ತಿದ್ದರು. ಅದರ ದೇಟನ್ನೇ ಮುರಿಯುತ್ತಾ ಅದರಿಂದಲೇ ನೇಯ್ದು ಗೋವುಗಳ ಕೊರಳನ್ನು ಅಲಂಕರಿಸುತ್ತಿದ್ದಳು. ಅರಿಶಿನ ಕುಂಕುಮ ಜೇಡಿಗಳನ್ನು ಕದಡಿ ಅವುಗಳ ಮೈಮೇಲೆ ವೃತ್ತಾಕಾರದ ಚಿತ್ತಾರ ಮೂಡಿಸುತ್ತಿದ್ದಳು. ಪೂಜೆ ಮುಗಿಯುವ ತನಕ ಒಬ್ಬರ ಕೊರಳಿನ ಹಾರ ಇನ್ನೊಬ್ಬರು ತಿನ್ನದಂತೆ ಕಾಯುವುದೇ ಅವಳ ಕೆಲಸವಾಗಿತ್ತು. ಅವುಗಳು ಪಾಯಸ ಕಡಬು ಸಂತೋಷದಿಂದ ತಿನ್ನುವಾಗ ನೋಡಲೆಷ್ಟು ಚಂದ. ಹಟ್ಟಿಯಲ್ಲಿರುವವರು ಮನೆಯ ಸದಸ್ಯರಂತೆಯೇ ಆಗಿಬಿಟ್ಟಿದ್ದಾರಲ್ಲ. ಅದೆಷ್ಟು ಬಾರಿ ರಾತ್ರಿಯ ಹೊತ್ತು ಚಾವಡಿಯಲ್ಲಿ ಮಲಗಿದ್ದಾಗ ಅಂಗಳದಲ್ಲಿ ಬಿಟ್ಟಿದ್ದ ಪುಟ್ಟ ಕರು ಅವಳ ಪಕ್ಕವೇ ಬಂದು ಮಲಗಿತ್ತು. ಮಗುವಿನಂತೆ ಕರುವನ್ನೆತ್ತಿಕೊಂಡು ಓಡಾಡುತ್ತಿದ್ದಳು. ಕರುವಿನ ಕುತ್ತಿಗೆಗೊಂದು ಹಗ್ಗ ಕಟ್ಟಿ ಬಯಲಿನಲ್ಲಿ ಮೇಯಿಸಲು ಕರೆದೊಯ್ಯುವುದೂ ಅವಳಿಗೆ ಖುಷಿ ಕೊಡುವ ಕೆಲಸವೇ. ದನ ಕರುವನ್ನು ಯಾರಾದರೂ ಕೊಂಡು ಹೋದರಂತೂ 3 ದಿನ ಊಟ ಬಿಟ್ಟು ಅಳುತ್ತಿದ್ದಳು. ಗಬ್ಬದ ಹಸುವಿದ್ದರಂತೂ ಅದೆಷ್ಟು ಖುಷಿ ಅವಳಿಗೆ. ಅದರ ಹೊಟ್ಟೆಯಲ್ಲಿ ಕರು ಅಲುಗಾಡುವುದನ್ನು ನೋಡುತ್ತಾ ಆನಂದ ಪಡುತ್ತಿದ್ದಳು. ಕರು ಹಾಕಿದ ನಂತರ ಹೆಸರಿಡುವ ಸಂಭ್ರಮ. ಸೌಮ್ಯ, ಸುರಭಿ, ಕಪಿಲೆ, ಗಂಗೆ, ನಂದಿನಿ, ಕೆಂಪಿ, ಗೌರಿ. ಕಾಲುಗಳು ಮುಂದೆ ಹೋದರೂ ಮನಸ್ಸು ಮುಂದೆ ಹೋಗೆನೆಂದು ಹಠ ಮಾಡಿ ಮತ್ತೊಮ್ಮೆ ಅಲ್ಲೇ ನಿಂತಿತ್ತು. ಗೌರಿ ಗೌರಿ ಎಷ್ಟು ಮುದ್ದಾಗಿದ್ದಳು. ಮೀರಿ ಮೀರಿ ಮಿಂಚುವ ಕರಿಯ ಬಣ್ಣದ ಗೌರಿ ಹುಟ್ಟಿದಾಗ ಚಂದದ ಹೆಂಗರು ಎಂದು ಎಲ್ಲರೂ ಸಂಭ್ರಮಿಸಿದ್ದರು. ಅಂಗಳದಲ್ಲಿ ಬಿಟ್ಟಾಗ ಚೆಂಗನೆ ನೆಗೆಯಬೇಕಿದ್ದ ಗೌರಿ ಒಂದೇ ಸಮನೆ ನಿಂತಲ್ಲೇ ಸುತ್ತು ಸುತ್ತು ಬರತೊಡಗಿದಾಗ ಅಪ್ಪಯ್ಯ ನೋವಿನಿಂದ ನುಡಿದಿದ್ದರು. ಮಕ್ಕಳೇ, ಗೌರಿ ಕುರುಡು. ಆಘಾತಗೊಂಡಿದ್ದಳು. ಅಂಗವಿಕಲ ಮಗುವಿನ ಮೇಲೆ ತಾಯಿಗೆ ಹೆಚ್ಚು ಪ್ರೀತಿ ಇರುವಂತೆ ಗೌರಿಯ ಮೇಲೆ ಎಲ್ಲರೂ ಒಂದು ಮುಷ್ಟಿ ಜಾಸ್ತಿಯೇ ಪ್ರೀತಿ ಸುರಿಯುತ್ತಿದ್ದರು. ಕಣ್ಣು ಕಾಣದಿದ್ದರೂ ಎಲ್ಲರನ್ನೂ ಗುರುತಿಸುತ್ತಿದ್ದ ಗೌರಿ ಅಪ್ಪಯ್ಯ ದೂರದಲ್ಲಿ ಬರುವಾಗಲೇ ಗ್ರಹಿಸುತ್ತಿದ್ದಳು. ಅವರು ಬಂದೊಡನೆ ತಲೆಯನ್ನು ಜೋರಾಗಿ ಮೇಲೆ ಕೆಳಗೆ ಆಡಿಸಿ ಎನ್ನುತ್ತಿದ್ದಳು. ಅವಳ ಮೂಕ ಪ್ರೀತಿಗೆ ಸ್ಪಂದಿಸುವ ಅಪ್ಪಯ್ಯನೆಂದರೆ ಅವಳಿಗೆ ತುಸು ಹೆಚ್ಚೇ ಪ್ರೀತಿ ಎಂದು ಶಾಂತಲ ಅಮ್ಮನಲ್ಲಿ ಯಾವಾಗಲೂ ಹೇಳುತ್ತಿದ್ದಳು. ಗೌರಿ ಗರ್ಭ ಧರಿಸಿದ ನಂತರ ಹುಟ್ಟುವ ಮಗು ಹೇಗಿರುವುದೋ ಎಂಬ ಭಯವಿದ್ದದ್ದು ಸುಳ್ಳಲ್ಲ. ಆದರೆ ಆರೋಗ್ಯವಂತ ಚುರುಕು ಕರು ಹುಟ್ಟಿದ ಮೇಲೆ ಸ್ವಲ್ಪ ಸಮಾಧಾನವಾಗಿತ್ತು. ಕರುವಿನ ಸಮೇತ ಅವಳನ್ನು ಆರ್ಥಿಕವಾಗಿ ಸಬಲರಲ್ಲದ ಒಬ್ಬರು ಪರಿಚಯದವರಿಗೆ ಹಣ ತೆಗೆದುಕೊಳ್ಳದೆ ಹಾಲು ಕರೆದು ಊಟ ಮಾಡಿ ಗೌರಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಪ್ರೀತಿಯಿಂದ ಕೊಟ್ಟ ಅಪ್ಪಯ್ಯ.
ಅವಳನ್ನು ಕಳಿಸಿಕೊಟ್ಟ ಮೇಲೆ ಹಟ್ಟಿಯ ಮುಂದೆ ನಿಂತು ಕಂಬನಿ ಮಿಡಿದಿದ್ದರು. ಒಂದಷ್ಟು ದಿನ ಮಗಳನ್ನು ನೋಡಲು ಹೋಗುವಂತೆ ಹೋಗಿ ಹೋಗಿ ನೋಡಿ ಬರುತ್ತಿದ್ದರು. ಕೆಲವು ಸಮಯದ ನಂತರ ತೆಗೆದುಕೊಂಡು ಹೋದವರಿಗೆ ಆರೋಗ್ಯ ಕೆಟ್ಟಾಗ ಇನ್ನಾರಿಗೋ ಕೊಟ್ಟರೆಂದು ನೋವಿನಿಂದ ಹೇಳಿದ್ದರು. ಎಷ್ಟೋ ವರ್ಷಗಳೇ ಕಳೆದಿದ್ದರೂ ಪ್ರತಿದಿನ ಬೆಳಿಗ್ಗೆ ಡೈರಿಗೆ ಬಂದು ಕ್ಯಾನ್ ಹಿಡಿದು ಸರದಿಯಲ್ಲಿ ನಿಂತಾಗ ಶಾಂತಲಾ ಮನಸ್ಸು ತವರಿನ ಹಟ್ಟಿಯ ಸುತ್ತ ಸುತ್ತುತ್ತಿತ್ತು. ಕಬ್ಬನ್ ಪಾರ್ಕಿನಲ್ಲಿರುವ ಡಾಗ್ ಪಾರ್ಕ್ನಲ್ಲಿ ವಾಲಂಟಿಯರ್ ಆಗಿ ಪ್ರತಿ ಭಾನುವಾರ ಸೇವೆ ಸಲ್ಲಿಸುವ ಮಗನಿಂದ ಇಂದು ಬೆಳಿಗ್ಗೆ ಹಾಲಿನ ಡೈರಿಯಿಂದ ಬರುವಾಗ ಕರೆ ಬಂದಿತ್ತು. ಅಮ್ಮ, ಇವತ್ತು ನಾನೊಂದು ಕುರುಡು ನಾಯಿ ಮರಿಯನ್ನು ದತ್ತು ತೆಗೆದುಕೊಂಡಿದ್ದೇನೆ. ಪಾಪ, ಎಷ್ಟೊಂದು ಮುದ್ದಾಗಿದೆ ಗೊತ್ತಾ? ಶಾಂತಲಾ ಏನೂ ಹೇಳಲು ತೋಚದೆ ಸುಮ್ಮನೆ ಹೂಗುಟ್ಟಿದ್ದಳು. ಯಾಕಮ್ಮ, ನಿನಗೆ ಇಷ್ಟ ಆಗ್ಲಿಲ್ವಾ ಎಂದ ಮಗನ ಮಾತಿಗೆ, ಹಾಗೇನಿಲ್ಲ ಪುಟ್ಟ, ನಿನ್ನಿಷ್ಟ ಎಂದವಳ ಮನಸ್ಸು ಕಾಲಾಯ ತಸ್ಮೈ ನಮಃ ಎಂದು ಮೌನದ ಮೊರೆ ಹೊಕ್ಕಿತ್ತು. ಕತೆಯ ಶೀರ್ಷಿಕೆ ಹೊಸ ಬೆಳಕು. ಹೊಳೆಯುವ ನೇಸರ ಮೂಡಿ ಬಂದು ಇರುಳ ಮುಸುಕನು ಸರಿಸಿ ತನ್ನ ಹೊನ್ನಿನ ಕಿರಣಗಳನ್ನು ಚೆಲ್ಲುತ್ತಿರುವಂತೆ ನಿದ್ರಾದೇವಿಯ ಸೆರೆಯಿಂದ ಬಿಡಿಸಿಕೊಂಡ ರೇವಂತ್ ಮೆಲ್ಲನೆ ಕಣ್ತೆರೆದು ಕಿಟಕಿಯಿಂದ ಹೊರಗೆ ನೋಡಿದ. ಚಿನ್ನದ ರೇಕುಗಳನ್ನು ಎಳೆದಂತೆ ಹಸಿರೆಲೆಗಳ ಮೇಲೆ ಹಸನಾದ ಚಿತ್ತಾರ ಬರೆದ ಬಾಲರವಿಯ ಹೊಂಬೆಳಕು, ತಣ್ಣನೆಯ ಗಾಳಿಗೆ ತುಸುವೇ ತಲೆಯಲುಗಿಸುತ್ತಿರುವ ಎಳೆ ಚಿಗುರಿನ ತಿಳಿಗೆಂಪು, ಪೊದೆಗಳೆಡೆಯಿಂದ ಪುಟ್ಟ ಹಕ್ಕಿಗಳ ಚಿಲಿಪಿಲಿಯ ಕಲರವ. ಅಂದೂ ಇಂತಹದೇ ಬೆಳಗು ಪ್ರತಿದಿನ ಅವನಿಗೆ ಸಂತೋಷ ನೀಡುತ್ತಿತ್ತು. ಅಂಗಳದ ತುಂಬ ಅಜ್ಜಯ್ಯ ಬೆಳೆಸಿದ ಗಿಡ ಬಳ್ಳಿಗಳು ಅವನ ಮನಸ್ಸಿಗೆ ಬಹಳ ಮುದವನ್ನು ಕೊಡುತ್ತಿದ್ದವು. ಬಣ್ಣ ಬಣ್ಣದ ದಾಸವಾಳಗಳು, ಮಂದಾರ, ವಿವಿಧ ವರ್ಣಗಳ ನಿತ್ಯ ಪುಷ್ಪಗಳು, ಥರಥರದ ಮಲ್ಲಿಗೆಗಳು, ಜಾಜಿ, ಸಂಜೆ ಮಲ್ಲಿಗೆಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಎಲ್ಲೆಲ್ಲಿಂದಲೋ ವಿಧ ವಿಧದ ಹೂಗಳನ್ನು ತಂದು ನೆಟ್ಟು ಅದು ಚಿಗುರಿದಾಗ, ಮುಂದೆ ಹೂಬಿಟ್ಟು ನಳನಳಿಸಿದಾಗ ಅಜ್ಜಯ್ಯನ ಸಂಭ್ರಮ ಹೇಳತೀರದು. ಬಿಳಿಯ ಗುಲಾಬಿಯು ಮನೆಯ ಸೂರಿನ ಮೇಲೇರಿ ಗೊಂಚಲು ಗೊಂಚಲಾಗಿ ಹೂಬಿಟ್ಟಾಗ ಅದರ ಸೊಬಗೇ ಸೊಬಗು. ಈಗಲೂ ಎಲ್ಲಿ ಹೂದೋಟವನ್ನು ಕಂಡರೂ ಅವನ ಕಂಗಳು ಆ ಹೂವನ್ನೇ ಹುಡುಕುತ್ತಿದ್ದವು. ಬೆಂಡೆ, ಬಸಳೆ, ಹೀರೆ, ಪಡುವಲಗಳು ಅಂಗಳದಿಂದಲೇ ನೇರವಾಗಿ ಅಡುಗೆ ಮನೆಗೆ ತಲುಪುತ್ತಿದ್ದವು. ಆ ತರಕಾರಿಗಳಿಂದ ಮಾಡಿದ ಅಜ್ಜಿಯ ಅಡುಗೆಯ ರುಚಿಯೋ ನೆನಪು ಮಾಡಿಕೊಂಡೊಡನೆ ಈಗಲೂ ಬಾಯಲ್ಲಿ ನೀರೂರಿಸುತ್ತಾ ಮತ್ತೆ ಬಾಲ್ಯಕ್ಕೆ ಮರಳುವ ಬಯಕೆ ಮೂಡುವಂತೆ ಮಾಡಿದ್ದವು. ಪ್ರಕೃತಿಯ ಮೇಲಣ ತನ್ನ ಅಮಿತ ಒಲವಿಗೆ ಅಜ್ಜಯ್ಯನ ಜೊತೆಯಲ್ಲಿ ಕಳೆದ ಆ ಬಾಲ್ಯವೇ ಕಾರಣ ಎಂಬುದು ರೇವಂತನ ಖಚಿತ ಅಭಿಪ್ರಾಯ. ಅತ್ಯಂತ ದೈವಭಕ್ತರಾದ ಅಜ್ಜಯ್ಯ ಸುದೀರ್ಘ ಪೂಜೆ ಮುಗಿಸದೆ ತೊಟ್ಟು ನೀರನ್ನೂ ಬಾಯಿಗೆ ಹಾಕುತ್ತಿರಲಿಲ್ಲ. ಏಕಾದಶಿ, ಸಂಕಷ್ಟಹರ ಚೌತಿ ಇತ್ಯಾದಿ ದಿನಗಳಲ್ಲಿ ಕಠಿಣ ಉಪವಾಸ ಮಾಡುತ್ತಿದ್ದ ಶ್ರದ್ಧಾವಂತ ವೈದಿಕರಾಗಿದ್ದರು. ಪ್ರತಿದಿನವೂ ಮುಂಜಾನೆಯಲ್ಲಿ ಉಲಿಯುತ್ತಿದ್ದ ಹಕ್ಕಿಯೊಂದು ಟೂವಿ 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 ಎಂದಾಗ, ಸರಿಯಾಗಿ ಕೇಳು ಮಗು, ಆ ಹಕ್ಕಿ ವಿಠ್ಠಲ ವಿಠ್ಠಲ ಅನ್ನುತ್ತಿದೆ ಎಂದಾಗ ಕೇಳಿದ ತನಗೂ ಹಾಗೇ ಅನಿಸುತ್ತಿದ್ದದು. ಸರಿಯಾಗಿ ಕೇಳು ಮಗು, ಆ ಹಕ್ಕಿ ವಿಠ್ಠಲ ವಿಠ್ಠಲ ಅನ್ನುತ್ತಿದೆ ಅಂದಾಗ ತನಗೂ ಹಾಗೇ ಅನಿಸುತ್ತಿದ್ದದು ದಿಟವೇ. ಅಷ್ಟೊಂದು ದೈವಭಕ್ತಿ ಅವರದ್ದಾಗಿತ್ತು. ಸದಾ ಚಟುವಟಿಕೆಯಿಂದ ಕೂಡಿ ಏನಾದರೊಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಿದ್ದ ಅಜ್ಜಯ್ಯ ಅವನಿಗೊಂದು ರೋಲ್ ಮಾಡೆಲ್ ಆಗಿದ್ದರು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂದಾದರೆ ಸಾಕು ಎಂಬ ಮಾತು ಸದಾ ಅವರ ಬಾಯಿಂದ ರೇವಂತ್ ಕೇಳುತ್ತಲೇ ಇರುತ್ತಿದ್ದ. ಅವರ ಆರಾಧ್ಯ ದೈವ ಅದೇ ರೀತಿಯಲ್ಲಿ ಅವರನ್ನು ಹೆಚ್ಚು ಸತಾಯಿಸದೆ ಕರೆದುಕೊಂಡಾಗ ಎಲ್ಲರೂ ಇದ್ದು ಅನಾಥ ಪ್ರಜ್ಞೆ ರೇವಂತನನ್ನು ಕಾಡಿಸಿತ್ತು. ಎಂಜಿನಿಯರಿಂಗ್ ಓದಲು ಬೆಂಗಳೂರು ಸೇರಿದವನು ಅಜ್ಜಯ್ಯ ಅಗಲಿದ ನಂತರ ಆ ದಿಕ್ಕಿನಡೆ ಹೋಗಲು ಮನಸ್ಸಾಗದೆ ಅವರ ನೆನಪಿನ ಬಳ್ಳಿಗೇ ಪ್ರತಿದಿನವೂ ನೀರೆರೆದು ಹಸಿರಾಗಿಸಿಕೊಂಡಿದ್ದ. ಅಜ್ಜಯ್ಯನ ಕುರಿತೇ ಯೋಚಿಸುತ್ತಾ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಾಗ ಅವರಂತೆಯೇ ಇದ್ದವರೊಬ್ಬರು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಿಧಾನವಾಗಿ ನಡೆದು ಪಕ್ಕದ ಗಣೇಶನ ಗುಡಿಯೆಡೆಗೆ ಹೋದದ್ದನ್ನು ಕಂಡ. ಸ್ವಲ್ಪ ಹೊತ್ತಿನ ನಂತರ ದೇವಸ್ಥಾನದ ಪ್ರಸಾದವನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಬರುತ್ತಿದ್ದವರನ್ನು ಮಾತನಾಡಿಸಲೆಂದು ಹೊರಬಂದ. ಅವರೆಡೆಗೆ ಬಂದು ಸಣ್ಣಗೆ ನಗೆ ಅರಳಿಸಿದ ರೇವಂತ್ ಪ್ರತ್ಯುತ್ತರವಾಗಿ ತಾನೂ ನಕ್ಕು ಸುದೀರ್ಘವಾಗಿ ಅವನನ್ನು ನೋಡುತ್ತಾ ಪ್ರಸಾದವನ್ನು ಅವನೆಡೆಗೆ ಚಾಚಿದ್ದರು. ಸ್ನಾನ ಮಾಡಿದ ಮೇಲೆ ತಿನ್ನುತ್ತೇನೆ, ಕೊಡಿ ಅಜ್ಜಯ್ಯ ಎಂದು ತೆಗೆದುಕೊಂಡಾಗ ಆತ ಪ್ರೀತಿಯ ನೋಟ ಹರಿಸಿ, ಎಲ್ಲಿ ಹಾಗೆಂದು ಇನ್ನೊಮ್ಮೆ ಹೇಳು ಎಂದಾಗ ಇನ್ನೊಮ್ಮೆ ಹೇಳಿದ ರೇವಂತ್, ಯಾಕೆ ಎಂದಾಗ ಅವರು ನಿಟ್ಟುಸಿರೆಳೆದು ಯಾಕೂ ಇಲ್ಲಪ್ಪ ಎಂದು ಹೇಳಿ ಲೋಕಾಭಿರಾಮವಾಗಿ ಹೆಸರು, ಉದ್ಯೋಗ ಎಲ್ಲವನ್ನೂ ವಿಚಾರಿಸಿ ಇಲ್ಲಿಂದ ಮುಂದಿನ
ರಸ್ತೆಯ 4ನೇ ಮನೆಯಲ್ಲಿ ನಾನಿರುವುದು. ಒಮ್ಮೆ ಬಾ ಮಗು ಎನ್ನುತ್ತಾ ಅಲ್ಲಿಂದ ಹೊರಟರು. ಅವರು ಮರೆಯಾಗುವ ತನಕವೂ ನೋಡುತ್ತಲಿದ್ದ ರೇವಂತ್ ಕಂಗಳು ಅಜ್ಜಯ್ಯನ ನೆನಪಿನಿಂದ ತುಂಬಿಕೊಂಡವು. ಅನುದಿನವೂ ಆ ವೃದ್ಧರು ಬರುವ ಹೊತ್ತಿಗೆ ಹೊರಗೆ ಬಂದು ಮಾತನಾಡಿಸುವುದು ಅನಂತರ ಅವನ ದಿನಚರಿಯ ಒಂದು ಭಾಗವೇ ಆಗಿಬಿಟ್ಟಿತ್ತು. ಒಂದಷ್ಟು ದಿನ ಆಫೀಸ್ ಕೆಲಸವೆಂದು ಮುಂಬೈಗೆ ಹೋಗಿ ಬಂದಿದ್ದ ರೇವಂತ್ ಬಂದ ಮರುದಿನವೇ ಯಥಾಪ್ರಕಾರ ಕಿಟಕಿಯಿಂದ ನೋಡುತ್ತಿದ್ದಾಗ ಅಜ್ಜಯ್ಯ ಕಾಣಿಸಿರಲಿಲ್ಲ. ಇವತ್ತು ಅವರನ್ನು ನೋಡಲೇಬೇಕೆಂದು ಅವರು ಹೇಳಿದ ವಿಳಾಸವನ್ನು ಹುಡುಕಿಕೊಂಡು ಹೋಗಿದ್ದ. ಬಾಗಿಲು ತಟ್ಟಿದಾಗ ಒಬ್ಬಾಕೆ ಮಧ್ಯವಯಸ್ಕ ಮಹಿಳೆ ಬಾಗಿಲು ತೆರೆದವಳು ಅವನನ್ನೇ ದೀರ್ಘವಾಗಿ ದಿಟ್ಟಿಸಿದ್ದಳು. ಇಲ್ಲೊಬ್ಬರು ಅಜ್ಜಯ್ಯ ಇದ್ದಿದ್ದಾರಲ್ಲ, ಅವರೆಲ್ಲಿ ಎಂದಾಗ ಒಳಗೆ ಬನ್ನಿ ಎಂದು ಮೃದುವಾಗಿ ಕರೆದು ಕುಳಿತುಕೊಳ್ಳಿ, ಅವರನ್ನು ಕರಿತೇನೆ ಎಂದು ಕೋಣೆಯೊಳಗೆ ಹೋದಳು. ಗೋಡೆಯ ಮೇಲೆ ಕಣ್ಣು ಹಾಯಿಸುತ್ತಾ ಕುಳಿತಿದ್ದ ರೇವಂತ್ ಫೋಟೋವೊಂದನ್ನು ಕಂಡು ಬೆಚ್ಚಿ ಬಿದ್ದಿದ್ದ. ಮಿಲಿಟರಿ ಉಡುಗೆ ತೊಟ್ಟು ತಾನೇ ನಿಂತಂತೆ ಭಾಸವಾಗಿ ಥಟ್ಟನೆ ಎದ್ದು ನಿಂತಿದ್ದ. ಕೋಣೆಯಿಂದ ನಿಧಾನವಾಗಿ ಅಜ್ಜಯ್ಯನನ್ನು ನಡೆಸಿಕೊಂಡು ಬಂದ ಆಕೆ, ಇವರು ನನ್ನ ಮಾವಯ್ಯ, ಮಿಲಿಟರಿಯಲ್ಲಿದ್ದ ನನ್ನ ಮಗ, ಇವರ ಪ್ರೀತಿಯ ಮೊಮ್ಮಗ. ಶತ್ರುಗಳ ದಾಳಿಯಲ್ಲಿ ಪ್ರಾಣ ತೆತ್ತಾಗ ಎಷ್ಟೋ ದಿನ ಮಂಕಾಗಿ ಇದ್ದವರು ನಿಮ್ಮನ್ನು ಕಂಡ ದಿನದಿಂದ ಚುರುಕಾಗಿದ್ದರು. ನನ್ನ ಮೊಮ್ಮಗನನ್ನು ಇವತ್ತು ಕಂಡೆ ಎಂದು ಒಂದು ದಿನ ಸಂಭ್ರಮದಿಂದ ಹೇಳಿದ್ದರು. ಅವರ ಖುಷಿಗೆ ನಾನ್ಯಾಕೆ ಅಡ್ಡಿಯಾಗಲೆಂದು ಸುಮ್ಮನಿದ್ದೆ. ಇತ್ತೀಚೆಗೆ ಕೆಲವು ದಿನಗಳಿಂದ ನಿಮ್ಮನ್ನು ಕಾಣಲಿಲ್ಲ ಎಂದು ಮತ್ತೆ ಮಂಕಾಗಿದ್ದರು. ಇವತ್ತು ನೀವು ಬಂದದ್ದು ತುಂಬ ಖುಷಿಯಾಯಿತು, ಧನ್ಯವಾದಗಳು ನಿಮಗೆ ಎಂದು ಕಣ್ತುಂಬಿಕೊಂಡು ಹೇಳಿದಾಗ, ಅಜ್ಜಯ್ಯ ನೋಡಿ, ನಾನು ಬಂದಿದ್ದೇನೆ. ಇನ್ಮೇಲೆ ಪ್ರತಿದಿನವೂ ಬಂದು ನಿಮ್ಮನ್ನು ಮಾತನಾಡಿಸಿಯೇ ಆಫೀಸಿಗೆ ಹೋಗ್ತೇನೆ. ಇದ್ದಕ್ಕಿದ್ದಂತೆ ಆಫೀಸ್ ಕೆಲಸಕ್ಕೆ ಮುಂಬೈಗೆ ಹೋಗಬೇಕಾಗಿ ಬಂದದ್ದರಿಂದ ನಿಮಗೆ ಹೇಳುವಷ್ಟು ವ್ಯವಧಾನವಿಲ್ಲದೆ ಹೊರಟಿದ್ದೆ. ಕ್ಷಮಿಸಿಬಿಡಿ ನಿಮ್ಮ ಮೊಮ್ಮಗನನ್ನು ಎಂದು ಅಜ್ಜಯ್ಯನ ಕಾಲಿಗೆ ನಮಸ್ಕರಿಸಿ ಅಪ್ಪಿ ಹಿಡಿದಾಗ ಎಲ್ಲರ ಕಂಗಳು ತುಂಬಿ ಬಂದಿತ್ತು. ಅಜ್ಜಯ್ಯನ ಕಣ್ಣುಗಳಲ್ಲಿ ಎಂದೂ ಕಾಣದ ಹೊಸ ಬೆಳಕೊಂದು ಹೊಳೆದಿತ್ತು. ಇದುವರೆಗೆ ಸುಮನಾ ಆರ್ ಹೇರಳೆ ಅವರಿಂದ ಸ್ವರಚಿತ ಕಥೆಗಳ ಪ್ರಸ್ತುತಿ ಕಥಾಗುಚ್ಛ ಕೇಳಿದಿರಿ.